ಈಗ ಜಮೀರ್ ಅಹಮದ್ ಅವರಿಗೆ ನಿಜವಾಗ್ಲೂ ಕೈ ತಪ್ತಾ ಹೇಗೆ ಸರ್? 100% ಇದು ಪಿತೂರಿ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ ರೀ. ಹಾಂ, ಜಮೀರ್ ಅಹಮದ್ ಮುಸ್ಲಿಂ ಸಮುದಾಯದ ಒಬ್ಬ ಜನಪ್ರಿಯ ನಾಯಕ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬೇರೆ ನೀವೆಲ್ಲ ಲೀಡರ್ಗಳ ಕಂಪೇರ್ ಮಾಡಿದ್ರೆ ಅತ್ಯಂತ ಜನಪ್ರಿಯ ಲೀಡರ್ ಯಾರು ಮುಸ್ಲಿಂ ಸಮುದಾಯದಲ್ಲಿ ಅಂತ ಹೇಳಿದ್ರೆ ಜಮೀರ್ ಅಹಮದ್. ಈಗ ಸದ್ಯಕ್ಕೆ ತನ್ವೀರ್ ಸೇಠು ಆ ಭಾಗಕ್ಕೆ ಸೀಮಿತ, ಯಾರು ಸಲೀಂ ಅಹಮದ್ ಸ್ವಲ್ಪ ಸಂಭಾವಿತ, ಓಪನ್ ಆಗಿ ಏನೇನೋ ಮಾತಾಡೋಕೆ ಹೋಗಲ್ಲ ಅವರು. ರಿಜ್ವಾನ್ ಅರ್ಷದ್ ಅವರೊಂಥರ ರಾಹುಲ್ ಗಾಂಧಿ ಥರ ಎಲ್ಲದಕ್ಕೂ ಇನ್ವಾಲ್ವ್ ಆಗೋಕ್ಕೆ ಹೋಗಲ್ಲ. ಇಸ್ತ್ರಿ ಶರ್ಟ್ ಪಾಲಿಟಿಷಿಯನ್ ಪಾಪ ಅವರು. ನೀವು ಯಾರನ್ನಾರು ತಗೊಳ್ಳಿ, ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಜೋಶ್ ಗೈ ಇವರು. ಆಮೇಲೆ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಹೋದ್ರೂ ಒಂದಷ್ಟು ಜನ ಅವ್ರಿಗಿದ್ದಾರೆ. ಆಮೇಲೆ ಸ್ಟ್ರಾಟಜಿ ಮಾಡೋದ್ರಲ್ಲಿ ಮಾಸ್ಟರ್ ಅವರು, ಸಂಘಟನೆ ಮಾಡೋದ್ರಲ್ಲಿ ಸ್ಟ್ರಾಟಜಿ ಮಾಡೋದ್ರಲ್ಲಿ ಜಮೀರ್ ಅಹಮದ್ ಅವರು ಮಾಸ್ಟ್ರು. ಹಾಗಾಗಿ ಈ ಸರಿನೂ ಆಗ್ಬಿಡ್ತಾರೆ ಅನ್ನುವ ಕಾರಣಕ್ಕೆ ಅವರ ರಾಜಕೀಯ ವಿರೋಧಿಗಳು ಅವ್ರನ್ನ ಫಿನಿಶ್ ಮಾಡಿದ್ರು. ಆಡಿಯೋ ಬಿಟ್ಟು ಅವತ್ತೇ ಹೇಳಿದ್ವಿ ಫ್ರೀಡಮ್ ಟಿವಿಲಿ, ಇಲ್ಲಿಗೆ ಇವರ ಈ ಬಾರಿಯ ಮಂತ್ರಿಗಿರಿಯ ಕನಸು ಭಗ್ನ ಮಾಡಿಬಿಟ್ರು ವಿರೋಧಿಗಳು ಅಂತ. ಬಟ್ ಈವನ್ ದೆನ್ ಭಾಳ ದೊಡ್ಡ ಮಟ್ಟದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು. ಕೇರಳದ ಕಾಂಗ್ರೆಸ್ ಲೀಡರ್ಗಳ ಮೂಲಕ ಒತ್ತಡ ಹೇರ್ತಾ ಇದ್ದಾರೆ. ದೆಹಲಿ ಮಟ್ಟದ ಕೆಲವು ಬೇರೆ ಬೇರೆ ಲೀಡರ್ಗಳಿದ್ದಾರೆ, ಹೈಕಮಾಂಡ್ಗೆ ಆಗ್ತದೆ, ಅವ್ರ ಮೂಲಕ ಹೇಳ್ತಾ ಇದ್ದಾರೆ ನಂದೇನು ತಪ್ಪು ಮಾಡಿಲ್ಲ ಅನ್ನೋದನ್ನು ಬಗೆಯಾಗಿ ಕನ್ವೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದ್ರ ಮಧ್ಯೆ ಏನು ಮಾಡಿದ್ದಾರೆ, ಅವ್ರಿಗೆಲ್ಲ ಯಾವುದನ್ನು ಬೇಕಾದ್ರೂ ತಡ್ಕೊತಾ ಇದ್ರು ಅವರು. ಸಿದ್ದರಾಮಯ್ಯನವ್ರನ್ನ ಇವರಿಂದ ದೂರ ಮಾಡಿಬಿಟ್ರು, ಅದನ್ನು ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದೊಂದು ನೋವು ಅವ್ರನ್ನ ಭಾಳ ದೊಡ್ಡದಾಗಿ ಕಾಡ್ತಾ ಇದೆ. ನೋಡ್ಬೇಕು ಇದನ್ನು ಹೆಂಗೆ ಓವರ್ಕಮ್ ಆಗ್ತಾರೆ. ಜಮೀರ್ ಅವ್ರು ಮಾತಾಡಿದ್ದಾರೆ ಸರ್, ತನಿಖೆ ಕಳಿಸಿದ್ದಾರೆ ಪೊಲೀಸರು. ಆ ಆಡಿಯೋ ನಂದಲ್ಲ, ನಾನು ಅದು ಮಾತಾಡಿಲ್ಲ, ಅದು ಕ್ರಿಯೇಟ್ ಮಾಡಿದಾರಂತ. ಅದು ಯಾರು ಸಿರಾಜ್ ಅವ್ರು ಮಾತಾಡಿದ್ರು, ಅವ್ರು ಅವತ್ತೇ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಅದು FSLಗೆ ಏನೋ ತನಿಖೆ ಕಳಿಸಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ಸತ್ಯಾಂಶ ಆಚೆ ಬರ್ತದೆ, ಇವತ್ತಿಲ್ಲ ನಾಳೆ ಬರಲೇಬೇಕಿಲ್ಲ, ಸತ್ಯಾಂಶ ಆಚೆ ಬರಲೇಬೇಕು, ಬರ್ತದೆ. ಅದು ರಾಜಕೀಯದಲ್ಲಿ ಯಾರನ್ನ ಬೆಳೀತಾ ಇದ್ರೆ ಅದು ಸಹಜ. ರಾಜಕೀಯದಲ್ಲಿ ನನಗಂತ ಇಲ್ಲ, ಯಾರನ್ನ ಇರಲಿ ಸಹಿಸ್ಕೊಳಕ್ಕಾಗಲ್ಲ, ಅದು ಮಾಡೋದು ಸಹಜ. ನನಗಂತ ಇಲ್ಲ, ಎಲ್ಲರಿಗೂ ಅದೇ ಥರ ಮಾಡ್ಕೊಂಡು ಬರ್ತಾರೆ ಅವತ್ತಿಂದ ಪದ್ಧತಿ.